ನಾವಿವತ್ತು 7ನೇ ತರಗತಿ ವಿಜ್ಞಾನ ಲೋಹಗಳು ಮತ್ತು ಅಲೋಹಗಳ ಜಗತ್ತು ಪಾಠದ ಮುಂದುವರಿದ ಭಾಗವನ್ನು ಕಲಿಯೋಣ. ಈ ಪಾಠದಲ್ಲಿ ಲೋಹಗಳು ಮತ್ತು ಅಲೋಹಗಳೊಂದಿಗೆ ನೀರಿನ ರಾಸಾಯನಿಕ ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ಹಿಂದಿನ ಪಾಠದಲ್ಲಿ ನಾವು ಏನೆಲ್ಲ ಕಲಿತಿದ್ದೇವೆ? ಲೋಹಗಳು ಗಾಳಿಯೊಂದಿಗೆ ಅಥವಾ ಆಮ್ಲಜನಕದೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಸಿ ಲೋಹದ ಆಕ್ಸೈಡುಗಳನ್ನು ರೂಪಿಸುತ್ತವೆ. ತೇವಾಂಶ ಉಪಸ್ಥಿತಿಯಲ್ಲಿ ಕಬ್ಬಿಣವು ಆಮ್ಲಜನಕಕ್ಕೆ ಒಡ್ಡಿಕೊಂಡಾಗ ತುಕ್ಕು ಉಂಟಾಗುತ್ತದೆ. ಲೋಹದ ಆಕ್ಸೈಡುಗಳು ನೀರಿನೊಂದಿಗೆ ಸೇರಿ ಪ್ರತ್ಯಾಮ್ಲೀಯ ಸ್ವಭಾವದ ದ್ರಾವಣಗಳನ್ನು ರೂಪಿಸುತ್ತವೆ. ಅಲೋಹಗಳು ಆಮ್ಲಜನಕದೊಂದಿಗೆ ರಾಸಾಯನಿಕ ಕ್ರಿಯೆಯನ್ನು ನಡೆಸಿ ಅಲೋಹದ ಆಕ್ಸೈಡುಗಳನ್ನು ರೂಪಿಸುತ್ತವೆ. ಅಲೋಹದ ಆಕ್ಸೈಡುಗಳು ನೀರಿನೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಸಿ ಆಮ್ಲಗಳನ್ನು ಉಂಟುಮಾಡುತ್ತವೆ. ನೀರಿನೊಂದಿಗೆ ಲೋಹಗಳ ವರ್ತನೆ. ಗಾಳಿಯೊಂದಿಗೆ ವೇಗವಾಗಿ ಪ್ರತಿಕ್ರಿಯಿಸುವ ಸೋಡಿಯಂಗೆ ಹೋಲಿಸಿದರೆ ಕಬ್ಬಿಣವು ಗಾಳಿಯೊಂದಿಗೆ ಬಹಳ ನಿಧಾನವಾಗಿ ಪ್ರತಿಕ್ರಿಯಿಸುತ್ತದೆ. ಇದರಿಂದ ಲೋಹಗಳ ಬಗ್ಗೆ ನಮಗೆ ಏನು ತಿಳಿಯುತ್ತದೆ? ನಿಮಗಿದು ಗೊತ್ತೇ? ಇದು ಆವರ್ತಕ ಕೋಷ್ಟಕ ಅಥವಾ ಪೀರಿಯೋಡಿಕ್ ಟೇಬಲ್ ಎಂದು ಕರೆಯಬಹುದು. ಇದರಲ್ಲಿ ಭೂಮಿಯಲ್ಲಿರುವ ಎಲ್ಲ ರಾಸಾಯನಿಕ ಧಾತುಗಳ ವಿವರವನ್ನು ನೀಡಲಾಗಿದೆ. ಇದರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಕಲಿಯಲಿದ್ದೇವೆ. ಈ ಆವರ್ತಕ ಕೋಷ್ಟಕದಲ್ಲಿ ಕೆಂಪು ಬಣ್ಣದಲ್ಲಿ ಗುರುತಿಸಲಾದ ಎಲ್ಲ ಧಾತುಗಳನ್ನು ಕ್ಷಾರೀಯ ಮಣ್ಣಿನ ಲೋಹಗಳು ಅಥವಾ ಆಲ್ಕಲಿ ಅರ್ತ್ ಮೆಟಲ್ಸ್ ಎಂದು ಕರೆಯಲಾಗುತ್ತದೆ. ಇವು ಹೆಚ್ಚು ಕ್ರಿಯಾಶೀಲತೆ ಹೊಂದಿರುವ ಲೋಹವಾಗಿರುತ್ತವೆ. ಇವುಗಳೆಂದರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ. ಈ ಕ್ಷಾರೀಯ ಮಣ್ಣಿನ ಲೋಹಗಳು ಅವುಗಳ ಶುದ್ಧ ರೂಪದಲ್ಲಿ ಕಂಡುಬರುವುದಿಲ್ಲ, ಏಕೆಂದರೆ ಅವು ಗಾಳಿ ಮತ್ತು ನೀರಿನಲ್ಲಿ ಹೆಚ್ಚು ವೇಗವಾಗಿ ವರ್ತಿಸುತ್ತವೆ. ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಈಗ ಒಂದು ವಿಡಿಯೋವನ್ನು ನೋಡೋಣ. ಕ್ರಿಯಾಶೀಲ ಲೋಹಗಳು. When lithium is added to water, it reacts rapidly. Lithium hydroxide is formed and hydrogen gas is released. We can test this by collecting the gas in a test tube and introducing a flame at the mouth of the tube. Hydrogen burns with a pop sound. The lithium hydroxide that is formed is basic in nature. We can test this by adding phenolphthalein and the solution turns bright pink, indicating that lithium hydroxide is basic. ಸೋಡಿಯಂ, When sodium is added to water, it reacts vigorously. Sodium hydroxide is formed and hydrogen gas is released. We can test this by collecting the gas in a test tube and introducing a flame at the mouth of the tube. Hydrogen burns with a pop sound. The sodium hydroxide that is formed is basic in nature. We can test this by adding phenolphthalein and the solution turns bright pink, indicating that sodium hydroxide is basic.
potassium, When we add potassium to water, it reacts violently. The hydrogen that is released burns. The potassium hydroxide that is formed is basic in nature. We can test this by adding phenolphthalein, and the solution turns bright pink, indicating that potassium hydroxide is basic. ಇಲ್ಲಿ ಲಿಥಿಯಂ ತ್ವರಿತವಾಗಿ ಗಾಳಿಯೊಂದಿಗೆ ವರ್ತಿಸಿ ಲಿಥಿಯಂ ಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತದೆ. ಗಾಳಿ ಮತ್ತು ತೇವಾಂಶದಿಂದ ತುಕ್ಕು ಹಿಡಿಯುವುದನ್ನು ತಡೆಯಲು ಲಿಥಿಯಂ ಖನಿಜ ತೈಲದಲ್ಲಿ ಸಂಗ್ರಹಿಸಲಾಗುತ್ತದೆ. ಖನಿಜ ತೈಲಗಳು ಯಾವುದೆಂದರೆ ದ್ರವ ಪೆಟ್ರೋಲಾಟಂ, ಪ್ಯಾರಾಫಿನ್ ಮತ್ತು ಸೀಮೆ ಎಣ್ಣೆ. ಲಿಥಿಯಂ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ಲಿಥಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪಾದಿಸುತ್ತದೆ. ನೀವು ವಿಡಿಯೋದಲ್ಲಿ ನೋಡಿರಬಹುದು. ಲಿಥಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುತ್ತದೆ. ಲಿಥಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲೀಯವಾಗಿದ್ದು ಇದನ್ನು ಲಿಟ್ಮಸ್ ಅಥವಾ ಫಿನಾಫ್ಥಲೀನ್ನಂತಹ ಸೂಚಕವನ್ನು ಬಳಸುವ ಮೂಲಕ ನಾವಿದನ್ನು ಪರೀಕ್ಷಿಸಬಹುದು. ಫಿನಾಫ್ಥಲೀನ್ ಸೂಚಕವನ್ನು ಬಳಸಿದಾಗ ದ್ರಾವಣವು ಕೆಂಪು ಬಣ್ಣಕ್ಕೆ ಪಿಂಕ್ ಬಣ್ಣಕ್ಕೆ ತಿರುಗಿದಾಗ ಇದು ಪ್ರತ್ಯಾಮ್ಲೀಯವಾಗಿದೆ ಎಂದು ನಾವು ತಿಳಿಯಬಹುದು. ಸೋಡಿಯಂ ಕೂಡ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಉರಿದು ಸೋಡಿಯಂ ಆಕ್ಸೈಡನ್ನು ಉಂಟು ಮಾಡುತ್ತದೆ. ಗಾಳಿ ಮತ್ತು ತೇವಾಂಶದಿಂದ ಉಂಟಾಗುವ ತುಕ್ಕು ಹಿಡಿಯುವಿಕೆಯನ್ನು ತಡೆಯಲು ಇದನ್ನು ಕೂಡ ಖನಿಜ ತೈಲದಲ್ಲಿ ಸಂಗ್ರಹಿಸಿಡಲಾಗುತ್ತದೆ. ಅಂದರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುತ್ತಾರೆ. ಸೋಡಿಯಂ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪಾದಿಸುತ್ತದೆ. ನೀವು ವಿಡಿಯೋದಲ್ಲಿ ನೋಡಿದಂತೆ ಸೋಡಿಯಂ ಹೇಗೆ ನೀರಿನಲ್ಲಿ ವೇಗವಾಗಿ ವರ್ತಿಸಿ ಹೆಚ್ಚು ನಾವು ಸೋಡಿಯಮ್ಮನ್ನು ಬಳಸಿದರೆ ಬೆಂಕಿಯೂ ಕೂಡ ಅಲ್ಲಿ ಉತ್ಪತ್ತಿಯಾಗುತ್ತದೆ ಹಾಗೂ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುತ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಎಂಬುದು ಪ್ರತ್ಯಾಮ್ಲೀಯವಾಗಿದೆ. ಇದನ್ನು ನಾವು ಕೆಂಪು ಲಿಟ್ಮಸ್ ಅಥವಾ ಫಿನಾಫ್ಥಲೀನ್ನಂತಹ ಸೂಚಕವನ್ನು ಬಳಸುವ ಮೂಲಕ ನಾವಿದನ್ನು ಪರೀಕ್ಷಿಸಬಹುದು. ಪೊಟ್ಯಾಷಿಯಂ ಕೂಡ ನೀರಿನೊಂದಿಗೆ ಅತ್ಯಂತ ಕ್ಷಿಪ್ರವಾಗಿ ವರ್ತಿಸುತ್ತದೆ. ಇದು ನೀರಿನ ಸಂಪರ್ಕಕ್ಕೆ ಬಂದಾಗ ಬೆಂಕಿ ಹೊತ್ತಿಕೊಳ್ಳುತ್ತದೆ. ನೀರು ಮತ್ತು ಪೊಟ್ಯಾಷಿಯಂ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿಯಾಗಿ ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತದೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೂಡ ಒಂದು ಪ್ರತ್ಯಾಮ್ಲೀಯವಾಗಿದೆ. ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತದೆ. ಸೀಸಿಯಂ ಘನರೂಪದ ನೀರಿನೊಂದಿಗೆ ಅಂದರೆ ಮಂಜುಗಡ್ಡೆಯೊಂದಿಗೆ ವರ್ತಿಸಿ ಸ್ಫೋಟಿಸಬಹುದು. ಆದ್ದರಿಂದ ಇದು ಭೂಮಿಯ ಮೇಲಿನ ಅತ್ಯಂತ ಕ್ರಿಯಾಶೀಲ ಮೂಲಧಾತುವಾಗಿದೆ. ಈಗ ನಾವು ನೀರಿನಲ್ಲಿ ಸೀಸಿಯಂ ಹೇಗೆ ಸ್ಫೋಟಿಸುತ್ತದೆ ಎಂಬ ವಿಡಿಯೋವನ್ನು ನೋಡೋಣ. ನೋಡಿದಿರಲ್ಲವೇ? ನಿಮಗಿದು ಗೊತ್ತೇ? ಚಿನ್ನ ಮತ್ತು ಪ್ಲಾಟಿನಂ ಗಾಳಿ ಮತ್ತು ನೀರು ಎರಡಕ್ಕೂ ನಿರೋಧಕವಾಗಿದೆ. ಇವುಗಳು ಗಾಳಿ ಹಾಗೂ ನೀರಿನಲ್ಲಿ ವರ್ತಿಸುವುದಿಲ್ಲ. ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಸಿ. ತುಕ್ಕು ಹಿಡಿಯುವುದನ್ನು ತಡೆಯಲು ಸೀಮೆ ಎಣ್ಣೆಯಲ್ಲಿ ಪೊಟ್ಯಾಷಿಯಂ ಸಂಗ್ರಹಿಸಲಾಗುತ್ತದೆ. ಸರಿ. ಸೋಡಿಯಂ ಮತ್ತು ನೀರಿನ ಕ್ರಿಯೆಯು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಸರಿ. ಲಿಥಿಯಂ ಆಕ್ಸೈಡ್ ದ್ರಾವಣವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತದೆ. ಸರಿ, ಏಕೆಂದರೆ ಇದು ಪ್ರತ್ಯಾಮ್ಲವಾಗಿದೆ. ಪೊಟ್ಯಾಷಿಯಂ ನೀರಿನಲ್ಲಿ ಹಾಕಿದಾಗ ಬೆಂಕಿಯನ್ನು ಉತ್ಪಾದಿಸುತ್ತದೆ. ಸರಿ. ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ನೀರಿನೊಂದಿಗೆ ಅಲೋಹಗಳ ವರ್ತನೆ. ನಿಮ್ಮ ಪೆನ್ಸಿಲ್ನ ಸೀಸ ಅಥವಾ ಲೆಡ್ಡನ್ನು ನೀರಿನಲ್ಲಿ ಮುಳುಗಿಸಿ. ನೀವು ಯಾವುದಾದರೂ ಬದಲಾವಣೆಯನ್ನು ಗಮನಿಸುತ್ತೀರಾ? ನಾವು ಕಲ್ಲಿದ್ದಲು ಮತ್ತು ನೀರನ್ನು ಒಟ್ಟಿಗೆ ಸೇರಿಸಿದರೆ ಏನಾಗಬಹುದು?
ಸೀಸ ಮತ್ತು ಕಲ್ಲಿದ್ದಲು ಅಲೋಹಗಳಾಗಿವೆ. ಅಲೋಹಗಳು ನೀರಿನೊಂದಿಗೆ ವರ್ತಿಸುವುದಿಲ್ಲ. ರಂಜಕ ಅಥವಾ ಫಾಸ್ಫರಸ್. ರಂಜಕವು ಗಾಳಿಯ ಸಂಪರ್ಕಕ್ಕೆ ಬಂದರೆ ಬೆಂಕಿ ಹತ್ತಿಕೊಂಡು ಉರಿಯುತ್ತದೆ. ಆದರೆ ಇತರ ಅಲೋಹಗಳಂತೆ ರಂಜಕವು ನೀರಿನೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ. ಆದ್ದರಿಂದ ಗಾಳಿಯಲ್ಲಿ ಉರಿಯುವುದನ್ನು ತಡೆಯಲು ಇದನ್ನು ನೀರಿನಲ್ಲಿ ಸಂಗ್ರಹಿಸಲಾಗುತ್ತದೆ. ನಿಮಗಿದು ಗೊತ್ತೇ? ಪಟಾಕಿ ಮತ್ತು ರಸಗೊಬ್ಬರಗಳನ್ನು ತಯಾರಿಸಲು ರಂಜಕವನ್ನು ಬಳಸಲಾಗುತ್ತದೆ. ಸಾರಾಂಶವನ್ನು ನೋಡೋಣ. ತುಕ್ಕು ಹಿಡಿಯಲು ಗಾಳಿ, ನೀರು ಎರಡೂ ಅಗತ್ಯವಾಗಿದೆ. ಸೋಡಿಯಂ, ಲಿಥಿಯಂ ಮತ್ತು ಪೊಟ್ಯಾಷಿಯಂ ನೀರಿನೊಂದಿಗೆ ತೀವ್ರವಾಗಿ ವರ್ತಿಸಿ ಲೋಹದ ಹೈಡ್ರಾಕ್ಸೈಡ್ಗಳಾಗಿ ರೂಪುಗೊಳ್ಳುತ್ತವೆ. ಚಿನ್ನ ಮತ್ತು ಬೆಳ್ಳಿ ನೀರಿನೊಂದಿಗೆ ವರ್ತಿಸುವುದಿಲ್ಲ. ಅಲೋಹಗಳು ನೀರಿನೊಂದಿಗೆ ವರ್ತಿಸುವುದಿಲ್ಲ. ಗಾಳಿಯಲ್ಲಿ ಉರಿಯುವುದನ್ನು ತಡೆಯಲು ರಂಜಕವನ್ನು ನೀರಿನಲ್ಲಿ ಸಂಗ್ರಹಿಸಲಾಗುತ್ತದೆ. ನಾವಿನ್ನು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.